ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ಇವತ್ತು ನಾನು ನಿಮಗೆ ತೋರ್ಸೋಕೆ ಹೊರಟಿರೋ ಸ್ಥಳ ಯಾವುದು ಅಂದರೆ ಮಡಿಕೇರಿ. ವೆಲ್ಕಮ್ ಟು ಮಡಿಕೇರಿಯಿಂದ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆಯವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಐಕನ್ ಕೊಡಿ. ಬೆಲ್ ಐಕನ್ ಕೊಡೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನಗೆ ಗೊತ್ತಿರೋ ಮಾಹಿತಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋರ್ ಎವರ್, ನಾವು ಈ ದಸರಾ ಹಬ್ಬಕ್ಕೆ ಒಂದು 15 ಡೇಸು ಸ್ಕೂಲ್ ರಜಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಪ್ಲೇಸಸ್ಗೆ ಹೋಗೋಣ, ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ಕೆಲವೊಂದು ಪ್ಲೇಸಸ್ ಅಂದರೆ ಮಡಿಕೇರಿ ಚೂಸ್ ಮಾಡಿದ್ವಿ. ಕೂರ್ಗು, ಮಡಿಕೇರಿ, ಲಾಸ್ಟ್ ಪ್ರಿವಿಯಸ್ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು. ಇರ್ಪು ಫಾಲ್ಸ್ ಆಗಿರ್ಬೋದು, ಅಮೇಝಿಂಗ್ ಫಾಲ್ಸ್ ಅಂತಲೇ ಹೇಳ್ಬೋದು ಇರ್ಪು ಫಾಲ್ಸು. ಸೊ ಯಾರೆಲ್ಲ ನೋಡಿಲ್ಲ, ಸೊ ಹೋಗಿ ನೋಡಿ ವಿಡಿಯೋನ. ಆ್ಯಂಡ್ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಆಗಿರ್ಬೋದು, ಮಸ್ತ್ ಇದೆ, ಅಲ್ಟಿಮೇಟ್ ಆಗಿದೆ. ವೆದರ್ ಅಂತೂ ಪೀಸ್ಫುಲ್ ಅಂತಲೇ ಹೇಳ್ಬೋದು ನಾವು ಹೋಗಿದ್ದ ಟೈಮಲ್ಲಿ. ಸೊ ಯಾರೆಲ್ಲ ನೋಡಿಲ್ಲ, ಸೊ ಪ್ರೀವಿಯಸ್ ವಿಡಿಯೋನ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಮುಂದುವರಿಸ್ತಾ ಇದ್ದೀನಿ. ನಾನು ಇಲ್ಲಿ ಫಸ್ಟ್ ಟೈಮ್ ಹೋಗಿದ್ದು. ನನಗೆ ತುಂಬ ದಿನದಿಂದ ಆಸೆ ಇತ್ತು ಮಡಿಕೇರಿ ಸೈಡ್ ಹೋಗಬೇಕು ಅಂತ. ಸೊ ನಾನು ಈ ಪ್ಲೇಸ್ಗೆ ಹೋಗಬೇಕು ಅನ್ನೋದು ತುಂಬ ಆಸೆ ಇತ್ತು. ಬಟ್ ಟೈಮು ಕಾಲ ಕೂಡ ಬಂದಿರಲಿಲ್ಲ. ಈಗ ನನಗೆ ಈ ಟೈಮು ಕಾಲ ಕೂಡ ಬಂತು ಅಂತಲೇ ಹೇಳ್ಬೋದು. ಫಸ್ಟ್ ಎಕ್ಸ್ಪೀರಿಯನ್ಸ್ ಈಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಹಿಮ ಯಾವ ರೀತಿ ಕ್ಯಾಮ್ರಾಗೆ ಬೀಳ್ತಿದೆ ಅಂತ. ಸೊ ಈ ಕ್ಯಾಮ್ರಾದಲ್ಲಿ ಡೈರೆಕ್ಟಾಗಿ ನೋಡೋದಕ್ಕೂ ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇದೆ ಅಂತಲೇ ಹೇಳ್ತೀನಿ. ಎಷ್ಟು ತುಂತುರು ಹನಿ, ಆ ಹಿಮ ಕವಿದಿರೋ ಫಾರೆಸ್ಟು ನೋಡ್ತಾ ಇದ್ರೆ ನಮ್ಮನ್ನು ನಾವೇ ಕಳೆದೋಗ್ತೀವಿ. ಅಷ್ಟು ಸ್ವರ್ಗದಲ್ಲಿ ಇದ್ದೀವಿ ಅಂತ ಅನ್ನೋ ಫೀಲ್ ಅಂತೂ ನಿಜ ನನಗಂತೂ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು ಈ ಥರ ಫಸ್ಟ್ ಟೈಮ್ ನೋಡಿದ್ದಕ್ಕೂ. ಆ್ಯಂಡ್ ವೆದರ್, ಆ ಕ್ಲೈಮೇಟ್ ಈ ಥರ ಇರೋದಕ್ಕೂ ತುಂಬ ಅಂದರೆ ತುಂಬಾ ಖುಷಿಯಾದ್ವಿ ನಮ್ಮ ಫ್ಯಾಮಿಲಿ ಹೇಳ್ಬೇಕು ಅಂದರೆ. ಹಾಗೆ ಮಡಿಕೇರಿಯಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಬನ್ನಿ ಹೋಗೋಣ. ಸೊ ನಮ್ಮ ದಾರಿ ಉದ್ದಕ್ಕೂ ತುಂತುರು ಹನಿ, ಮಳೆ 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 ಮರಯ ಮಳೆ, ಫುಲ್ಲು ಮಳೆ, ದಾರಿ ಉದ್ದಕ್ಕೂ ಮಳೆ. ಒಂಥರ ಚಿಲ್ಲು ವಾತಾವರಣ, ಏನೋ ಒಂಥರ ಖುಷಿ, ಏನೋ ಒಂಥರ ಸಂತೋಷ, ಉಲ್ಲಾಸ ಅಂತಲೇ ಹೇಳ್ಬೋದು. ನನಗಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲೇ ಹೋದ್ವಿ. ಬಟ್ ಫಸ್ಟ್ ಟೈಮ್ ಹೋದ ಕಾರಣಕ್ಕೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಅಂತ ಅನಿಸುತ್ತೆ. ಆಲ್ಮೋಸ್ಟು ಸುಮಾರು ಜನ, ತುಂಬ ಜನನೇ ಹೋಗಿ ಆ ಪ್ಲೇಸ್ನ ವಿಸಿಟ್ ಮಾಡಿರ್ತೀರಂತ ನಾನು ಅಂದ್ಕೊಂಡಿರ್ತೀನಿ. ಬಟ್ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಲ್ವಾ, ಸೊ ಹಾಗಾಗಿ ನನಗೂ ಎಕ್ಸೈಟ್ಮೆಂಟು ಇದ್ದೇ ಇರುತ್ತೆ. ಮಳೆ ಬೀಳ್ತಿರೋ ಕಾರಣಕ್ಕೆ ಅನಿಸುತ್ತೆ ಪ್ರಕೃತಿ ಸೌಂದರ್ಯ ಇನ್ನೂ ದುಪ್ಪಟ್ಟು ಹೆಚ್ಚಾಗಿ, ಸೌಂದರ್ಯ ಜಾಸ್ತಿಯಾಗಿ ಕಾಣಿಸ್ತಿತ್ತು. ತುಂಬ ಅಂದರೆ ತುಂಬ ಅಲ್ಟಿಮೇಟಾಗಿ ಕಾಣ್ತಿತ್ತು. ನಾವು ಹೋದಾಗ ಮ್ಯೂಸಿಕ್ ಹಾಕ್ಕೊಂಡು ಕಾರಲ್ಲಿ, ಈ ಮಳೆ ವೆದರ್ಗೆ, ಆ ಸ್ಲೋ ಮೂವಿಂಗ್ ಟ್ರಾಫಿಕಲ್ಲಿ ಹೊಸ ಹೊಸ ಜನರ ಪರಿಚಯ, ಮತ್ತು ಅಲ್ಲಿನ ಮನೆಗಳು, ಅಲ್ಲಿನ ವ್ಯವಸ್ಥೆ, ಅದು ನೋಡೋದಕ್ಕೆ ಏನೋ ಖುಷಿ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಕಾಫಿ ಎಸ್ಟೇಟ್ ಒಳಗಡೆ ಮಧ್ಯದಲ್ಲಿ ಒಂದು ಮನೆ, ಒಂದು ಕಿಲೋಮೀಟ್ರಿಗೆ ಒಂದೊಂದು ಕಿಲೋಮೀಟ್ರಿಗೂ ಒಂದೊಂದು ಮನೆ. ಸೊ ಏನೋ ಒಂಥರ ಡಿಫ್ರೆಂಟ್ ಅನುಭವ ಅಂತಲೇ ಹೇಳ್ಬೋದು. ಕಣ್ಣೆಲ್ಲೇ ಚಾಚಿ ನೋಡಿದ್ರೂ ಸಹ ಪ್ರಕೃತಿ ಸೌಂದರ್ಯ ಅಷ್ಟು ಅದ್ಭುತವಾಗಿತ್ತು ಹೇಳಬೇಕು ಅಂದರೆ. ನಮಗೆ ಒಂದು ಈ ವೆದರ್ನ ನೋಡ್ತಾ ಇದ್ದಂಗೆ ನೋಡ್ತಾ ಇರ್ಬೋದು ಎಷ್ಟು ಖುಷಿ ಅನಿಸುತ್ತೆ ಅಂತ. ಆ ಹಿಮ ಕವಿದಿರೋ ವಾತಾವರಣ ನೋಡ್ತಾ ಇದ್ದರೆ, ಅದು ಹತ್ರ ಬರ್ತಾ ಇದ್ದಂಗೆ ನಮಗೆ ಏನಂತಂದರೆ ಹೇಳೋದಕ್ಕೆ ಆಗಲ್ಲ, ಅಷ್ಟು ಇದರಿಂದ ಹೊರಟ್ವಿ. ಸೊ ಯಾವ ಪ್ಲೇಸು ಏನು ಅಂತ ಪ್ರತಿಯೊಂದೂ ವಿಡಿಯೋದಲ್ಲಿ ಹೇಳ್ತೀನಿ, ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಹೋಗ್ತಾ ದಾರಿಲಿ ಹಿಮ, ನಮಗೆ ದಾರಿನೇ ಕಾಣಿಸ್ತಿಲ್ಲ, ಅಷ್ಟು ಹಿಮದ ಮೇಲೆ ಹೋಗ್ತಿರೋದು ನಾವು. ಅಲ್ಲಿ ನೋಡು ತೇಜು, ನಿನ್ ಲೆಫ್ಟಲ್ಲಿ
ಕಾಲೇಜ್ ಇದು ಹೋಟೆಲ್. Take the next right onto Madikeri, Talakaveri Road, Virajpet Talakaveri Road. Ito? ಸ್ತೋತ್ರ ಹೋಗ್ಬೇಕು ಅಂತಲ್ಲ. ನೋಡಲ್ಲಿ ಸ್ನೋ ಹತ್ರ ಹೋಗಪ್ಪ ಅಂತೆ, ಅದಕ್ಕೋಸ್ಕರ ಕರ್ಕೊ ಬಂದಿತ್ತು. ಬೆಟ್ಟ ಹತ್ತಿ ಕರ್ಕೊಂಡ್ಗೋಸ್ಕರ ನೋಡಿ. ಸ್ನೋ ಮಧ್ಯೆ ಕಾರ್ ಹೋಗ್ತಾ ಇದೆ. Oh my god, ಅವನು ಇಲ್ಲೇ ನಿಂತಿದ್ದಾನೆ. ಇರೋ ಒಂದು ನಿಮಿಷ ಆಗ್ತದೆ. ಸ್ವರ್ಗ ಸಿಗ್ತೈತೆ. ಹೋಗಿ ಹೆಂಗ್ ಬರ್ತೈತಿ. ನಾನು ಕಿಟಕಿ ಈಚೆ ಹಾಕಿದೀನಿ. ಯಾಕಿದ್ಯೋ ಚೆನ್ನಾಗೈತೆ. ಸರಿಯಾದ ಟೈಮ್ಗೆ ಎಬ್ರಿಸಿದ್ಯಾ. ಸರಿಯಾದ ಟೈಮ್ಗೆ ಎಬ್ರಿಸಿದ್ಯಾ. ನಿಜ ಹೇಳ್ತಿರೋದು ಸುಳ್ಳು ಹೇಳ್ತಿಲ್ಲ. ಐ ಲವ್ ಯು. ವಿಮಾನ ಸ್ವರ್ಗನ ನಾವು ಹಿಮಾಗೆ ಬೋರ್ಡೇ ಕಾಣ್ತಾ ಇಲ್ಲ, ಬೋರ್ಡಲ್ಲಿ ಬರೆದಿರೋ ಅಕ್ಷರಗಳೇ ಕಾಣ್ತಾ ಇಲ್ಲ. ನಾವು ಬಂದಿರೋ ಸ್ಥಳ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಭಾಗಮಂಡಲದ ಕಾವೇರಿ ತಾಯಿಯ ಉಗಮ ಸ್ಥಳಕ್ಕೆ ಬಂದಿದ್ದೀವಿ. ಹೋಗಿದ್ದೀರಲ್ಲ, ಹೋಗೋಣ ಅವ್ರಿಗೆ. ಬಾ ಪಾಠಶಾಲೆ.
ಬರುತ್ತೆ ಅಲ್ಲ ಅಷ್ಟು ಪುಟಾಣಿಗೆ ಇಟ್ಟು ಅಲ್ಲಿ ಒಂಥರ ಆಗ್ತಲ್ಲ ಅಲ್ಲಿ ಉಡೋದು. ಇಡೀ ಬೆಂಗಳೂರಿಗೆ ಹೋಗ್ತಲ್ಲಮ್ಮ ನೀರು ಕುಡಿಯೋಕ್ಕೆ. ಇಡೀ ಅಂತ ಬೆಂಗಳೂರಿಗೆ ತಮಿಳ್ನಾಡು ನೋಡಿದ್ರಲ್ಲ, ಪ್ರಕೃತಿಯ ಮಡಿಲಿನಲ್ಲಿ ನಮ್ಮೆಲ್ಲರ ಜೀವನದಿ ಕಾವೇರಿಯ ಉಗಮ ಸ್ಥಳ. ಎಷ್ಟು ಪ್ರಕೃತಿ ವಿಸ್ಮಯ ಅಂತಲೇ ಹೇಳ್ಬೋದು ಈ ಸ್ಥಳ, ಅಷ್ಟು ಅದ್ಭುತವಾಗಿದೆ. ಸೊ ನಾವು ಹೊರಟಿದ್ದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ನೀವು ಹೀಗೆ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು.